ಓಕೆ ಸ್ನೇಹಿತರೆ ನಮಸ್ಕಾರ. ಜೈ ಭೀಮ್, ಜೈ ಮಾದಿಗ. ಇವತ್ತು ಒಳ ಮೀಸಲಾತಿ ಕೊನೆಗಾದ್ರೂ ಕೂಡ ಜಾರಿಯಾಗಿದೆ. ಅದು ನಮಗೆ ಸಿಗಬೇಕಾಗಿರುವಂತಹ ಪರ್ಸೆಂಟೇಜ್ ಸಿಕ್ಕಿದ್ಯಾ ಇಲ್ವಾ ಅನ್ನುವಂಥದ್ದು ನಂತರ ಮಾತಾಡೋಣ. ಸದ್ಯಕ್ಕೆ ನಾವು ಸ್ವಲ್ಪ ಖುಷಿ ಪಡಬಹುದಾದಂತಹ ವಿಚಾರ ಏನು ಅಂತಂದ್ರೆ ನಮಗೊಂದು ನ್ಯಾಯ ಸಿಕ್ಕಿದೆ. ಹಳೆ ಮೀಸಲಾತಿ ಪದ್ಧತಿಯಂತೆ ಏನೋ 56,000 ಉದ್ಯೋಗಗಳನ್ನ ಕರಿಬೇಕು, ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್, ಹೊಸ ಕ್ಯಾಸ್ಟ್ ಸರ್ಟಿಫಿಕೇಟ್ ನ ರದ್ದು ಮಾಡಬೇಕು, ಹಳೆ ಕ್ಯಾಸ್ಟ್ ಸರ್ಟಿಫಿಕೇಟ್ ತರನೇ ಏನೋ ನೇಮಕಾತಿಗಳನ್ನ ಮಾಡ್ಕೋಬೇಕು ಅಂತ ಏನು ವಾದ ವಿವಾದಗಳನ್ನ ಇಟ್ಕೊಂಡಿದ್ರಂತ ಇಲಿಟರೇಟ್ಗಳ ತರ, ಅಂದ್ರೆ ಅನಕ್ಷರಸ್ಥ ಕುಕ್ಷಿಗಳು ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ರಲ್ಲ, ಕಾನೂನು ಪ್ರಜ್ಞೆ ಇಲ್ಲದೆ ಅವರೆಲ್ಲರಿಗೂ ಕೂಡ ಇವತ್ತಿನ ಕ್ಯಾಬಿನೆಟ್ ತೀರ್ಮಾನ ಒಂದು ತಕ್ಕ ಉತ್ತರವನ್ನ ಕೊಟ್ಟಿದೆ. ಹಂಗಾಗಿ ಈ ತೀರ್ಮಾನವನ್ನ ನಾವು ಸ್ವಲ್ಪ ಮಟ್ಟಿಗೆ, ಪೂರ್ಣವಾಗಲ್ದಿದ್ರು ಸ್ವಲ್ಪ ಮಟ್ಟಿಗೆ ಗೌರವಿಸಬೇಕಾಗ್ತದೆ, ಖುಷಿ ಪಡಬೇಕಾಗ್ತದೆ, ಸಂತೋಷ ಪಡಬೇಕಾಗ್ತದೆ. ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಇವತ್ತು ಏನೋ 5.25 ಮಾದಿಗರಿಗೆ, 5.25 ವಲಯ ಸಮುದಾಯಕ್ಕೆ, 4.4 ಬೋವಿ, ಲಂಬಾಣಿ, ಕೊರ್ಮಾ, ಕೊರ್ಚ ಮತ್ತು ಅಲೆಮಾರಿಗಳಿಗೆ ಸೇರಿಸಿ ಕೊಟ್ಟಿರುವಂತದ್ದು. ಪಾಪ ಅಲೆಮಾರಿಗಳಿಗೆ 1% ಪ್ರತ್ಯೇಕವಾಗಿ ಕೊಟ್ಟಿದ್ದಿದ್ರೆ ನಂಗಾದ್ರೂ ಬಹಳ ಸಂತೋಷ ಆಗ್ತಾ ಇತ್ತು. ಆದ್ರೆ ಅದನ್ನು ಈಗ ಸದ್ಯಕ್ಕೆ ಈ ಒಂದು ಸಣ್ಣ ರಿಲೀಫ್ ಅನ್ನ ಎಂಜಾಯ್ ಮಾಡೋಣ. ಮುಂದಿನ ಹೆಜ್ಜೆಗಳ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ, ಮತ್ತೆ ನಾವು ಮಾತಾಡಬೇಕಾಗ್ತದೆ. ಎಲ್ಲಾ ವಿಚಾರಗಳನ್ನ ಕೂಲಂಕುಷವಾಗಿ ತಿಳ್ಕೊಂಡ ನಂತರ, ಅಂದ್ರೆ ಒಟ್ಟಾರೆ ಸಂಪೂರ್ಣ ಒಳ ಮೀಸಲಾತಿ ವಿಚಾರದಲ್ಲಿ ಸರ್ಕಾರ ಏನೇನು ಕ್ರಮಗಳು ತಗೊಂಡಿದೆ ಅಂತ ಕಂಪ್ಲೀಟ್ ನಾವು ಸ್ಟಡಿ ಮಾಡಿದ ನಂತರ ಮತ್ತೊಂದು ಸಾರಿ ರಾಜ್ಯದಾದ್ಯಂತ ಎಲ್ಲರೂ ಕೂಡ ಭೇಟಿ ಮಾಡಿ ನಮ್ಮ ಹೆಜ್ಜೆ ಏನು ಅಂತ ನೋಡಬೇಕಾಗ್ತದೆ. ಮತ್ತೆ ಎಲ್ಲವೂ ಸರಿಗಿದ್ರೆ ಅದರ ಇಂಪ್ಲಿಮೆಂಟೇಷನ್ಗೋಸ್ಕರ ಹೋರಾಟ ಮಾಡಬೇಕಾಗ್ತದೆ. ಮೈ ಮರೆತು ಮಲ್ಕೋ ಕಾಲ ಇದಲ್ಲ ಅಂತ ಹೇಳ್ತಾ, ಇನ್ನ ಇವತ್ತಿನ ವಿಚಾರಕ್ಕೆ ನಮ್ಮ ಒಟ್ಟು ಹೋರಾಟದ ಕಾನೂನು ಶಕ್ತಿಯಾಗಿದ್ದಂತಹ ಅರುಣ್ ಕುಮಾರ್ ಅವರು ನಮ್ಮ ಜೊತೆಲಿದ್ದಾರೆ. ಅವರು ಕೂಡ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಕೇಳ್ಕೊತಾರೆ. ಜೈ ಮಾದಿಗ, ಜೈ ಭೀಮ್, ಜೈ ಭೀಮ್, ಜೈ ಮಾದಿಗ. ಬಂಧುಗಳೇ, ಮೊದಲನೇದಾಗಿ ಮಾದಿಗ ಸಮಾಜಕ್ಕೆ ಎಲ್ಲಾ ಕಮಿಷನ್ಗಳೇನೋ ಕನಿಷ್ಠ ಪಕ್ಷ 6% ಇತ್ತು, ಇವತ್ತು 6% ಕಡಿಮೆ ಆಗಿದೆ. ಅದು ಒಂದು ದುರಂತ ಆಗಿದೆ. ಏನು 5.25 ಅನ್ನಂಥದ್ದು ಏನು ಪರ್ಸೆಂಟೇಜ್ ಆಗಿದೆ, ಅದು ಬಹಳ ಕಡಿಮೆಯ ಒಂದು ನಿರ್ಧಾರ ಈಗ ಮಾಡಿರೋಂಥ ಕ್ಯಾಬಿನೆಟ್ ತೀರ್ಮಾನ. ಮೊದಲನೇದಾಗಿ ಅದಕ್ಕೆ ನಮ್ಮ ವಿರೋಧ ಇದೆ, ನಮ್ಮ ಅಸಮಾಧಾನನೂ ಕೂಡ ಇದೆ. ಇನ್ನು ಎರಡನೇದಾಗಿ ಈ ಏನು ನಮ್ಮ ಹೋರಾಟ ಮಾಡಿದಂತ ಎಲ್ಲ ನಾಯಕರುಗಳು ಚಾಮರಾಜನಗರದಿಂದ ಬೀದರ್ ತನಕ ಅವರೆಲ್ಲರ ಪ್ರಯತ್ನದಿಂದನೇ ಇವತ್ತು ಈ ನಿರ್ಧಾರ ಬರಲಿಕ್ಕೆ ಸಾಧ್ಯ ಆಯಿತು. ಆದ್ರೆ ಸೆಲೆಬ್ರೇಷನ್ ಮಾಡಬಹುದಾ? ಇಲ್ಲ, ನಾವಿನ್ನೂ ಅದಕ್ಕೆಲ್ಲ ಎಂಡೋರ್ಸ್ ಮಾಡಲ್ಲ ನಾವು. ಯಾಕೆ ಅಂತ ಅಂದ್ರೆ ಕ್ಲಾರಿಟಿ ಬರಲಿ. ಯಾಕಂದ್ರೆ ಇವತ್ತೆಲ್ಲ ನಾವು ವಿಧಾನಸೌಧ ಪಕ್ಕದ ಪಾರ್ಕಿಂದ ಮಾತಾಡ್ತಾ ಇದೀವಿ. ನಾವು ಕ್ಲಾರಿಟಿ ಬರಲಿ, ಅದನ್ನ ನೋಡ್ಕೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ಹಾಗಾಗಿ ಆ ಬರೋ ತನಕನೂ ಕೂಡ ನೀವು ತಾಳ್ಮೆಯಿಂದ ಇವನ್ನೆಲ್ಲ ನಿರೀಕ್ಷೆ ಮಾಡಿ ಏನೇನು ಅಂತ. ಯಾಕಂದ್ರೆ ಲಾಸ್ಟ್ ಟೈಮ್ ಗೊತ್ತಿದೆಯಲ್ಲ, ಒಳ ಮೀಸಲಾತಿ ಜಾರಿ ಆಗೋಯ್ತು ಅಂದ್ಬಿಟ್ಟು ಹಾಲಿನ ಅಭಿಷೇಕ ಇನ್ನೊಂದು ಮತ್ತೊಂದೆಲ್ಲ ಮಾಡಿದ್ದೆಲ್ಲ ನೋಡಿದೀರಾ ನೀವು. ಹಾಗಾಗಿ ಒಂದು ಸ್ವಲ್ಪ ಸಮಯ ನಾವು ತಾಳ್ಮೆಯಿಂದ ಇದ್ದು ತಿಳಿಯಾದ್ಮೇಲೆ ಯಾವ್ಯಾವ ನಿಟ್ಟಲ್ಲಿ ಹೋಗ್ತಾ ಇದೆ ಅಂತ ತಿಳ್ಕೊಂಡು ಮುಂದಿನ ಹೆಜ್ಜೆಗಳನ್ನ ಅಥವಾ ಮುಂದಿನ ತಾತ್ಕಾಲಿಕ ಅಷ್ಟಕ್ಕೆ ಸೀಮಿತವಾದಂತ ಸಂಭ್ರಮಾಚರಣೆಯನ್ನ ಮಾಡಬೇಕೋ ಬೇಡವ ಅನ್ನೋ ತೀರ್ಮಾನ ಮಾಡುವ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಂದ್ಸಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಮಾದಿಗ, ಜೈ ಭೀಮ್. ಈಗ ಸ್ನೇಹಿತರೆ, ಈಗ ಮತ್ತೆ ನೋಡಿ, ಶಾಕಿಂಗ್ ನ್ಯೂಸೇ ಇದು. ಈ ಸರ್ಕಾರ ಒಳ ಮೀಸಲಾತಿ ವಿಚಾರದಲ್ಲಿ ನಾವು ಮಾಡಿದ್ವಿ ಅಂತ ಹೇಳ್ತಾ ಮತ್ತೆ ವಂಚನೆಗಳನ್ನ ಮಾಡ್ತಾ ಇದೆ. ಈಗ ನಾಗೇಶ್ವರ್ ತಂದಂತ ವಿಚಾರ ಕೇಳಿ ನನಗೆ ಇದು ಒಳ ಮೀಸಲಾತಿನ ಹೌದಾ ಅಲ್ವಾ, ಮತ್ತೆ ಇದು ಬೇಕಾ, ಅಗತ್ಯ ಇದೆಯಾ ಅನ್ನೋ ಮಟ್ಟಕ್ಕೆ ಆತಂಕ ಆಯ್ತು. ಅದೇನ್ ವಿಚಾರ ಅಂತ ನಾಗೇಶ್ವರ್ ಹೇಳ್ತಾರೆ, ಕೇಳಿಸ್ಕೊಡಿ. ಆಕ್ಚುಲಿ ಮಾಧ್ಯಮಗಳಲ್ಲಿ ಟೆಲಿಕಾಸ್ಟ್ ಆಗ್ತಾ ಇದೆ. ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ವಿತಿನ್ 15% ಅದು ಎಬಿಸಿ ವರ್ಗೀಕರಣಕ್ಕೆ ಒಳಪಡಲ್ಲ, ಅದು ಜನರಲ್ ಆಗಿ ಎಬಿಸಿ ವರ್ಗದ 3 ಪ್ರವರ್ಗದ ಅಭ್ಯರ್ಥಿಗಳು ಸ್ಪರ್ಧಿಸಬಹುದು ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಮಾಧ್ಯಮದವರಿಗೆ ಆಲ್ರೆಡಿ ನನ್ನ ಕ್ಲಾರಿಫಿಕೇಶನ್ಗೆ ಕರೆ ಮಾಡ್ತಾ ಇದ್ರು. ಅಂದ್ರೆ ಈಗ ಅಧಿಕೃತವಾಗಿ ಏನು ಸರ್ಕಾರ ಇವತ್ತು 5 ಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತೋ, ಅದು ನಿಜವಾಗಿಯೂ ಒಳ ಮೀಸಲಾತಿಯನ್ನ ಜಾರಿ ಮಾಡಿದಂತ ಒಂದು ಆದರ್ಶನೀಯವಾದಂತ ಒಂದು ನಿರ್ಣಯ ಅಲ್ಲ. ಇದು ಸಂಪೂರ್ಣವಾಗಿ ಏನೋ ಮೂಗಿಗೆ ತುಪ್ಪ ಸವರ್ತಾರಲ್ಲ ಆ ಥರದ್ದು. ಅಂದ್ರೆ ಈಗ ಪ್ರೆಸರ್ ಬಿಲ್ಡ್ ಆಗಿತ್ತಲ್ಲ ಮಾದಿಗರು ಮತ್ತೆ ಯುವ ಉದ್ಯೋಗ ಆಕಾಂಕ್ಷಿಗಳು, ಆ ಪ್ರೆಸರ್ನ ತಡೆಯೋದಕ್ಕೆ ಇವತ್ತೊಂದು ಸಾಂಕೇತಿಕವಾಗಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಬೇಕು ಅಂತ ಮಾಡಿ, ಸೊ ಒಟ್ಟಾರೆಯಾಗಿ ಒಂದು ಉದ್ಯೋಗಾಕಾಂಕ್ಷಿಗಳನ್ನ ಮತ್ತೆ ಮಾದಿಗರನ್ನ ಮತ್ತೆ ಜಲವಾದಿ ಸಮುದಾಯವನ್ನ ಏನು ಅದು ಪ್ರೆಸರ್ ಬಿಲ್ಡ್ ಆಗಿತ್ತು, ಅದು ಬಿಲ್ಡ್ ಆಗಿರೋಂಥ ಪ್ರೆಸರ್ನ
ಕಂಟ್ರೋಲ್ ಮಾಡೋದಕ್ಕೆ ಇವತ್ತು ಮಾಡಿದಂಥ ಒಂದು ಸಾಂಕೇತಿಕ ಸಭೆ ಅಷ್ಟೇ ಇದು. ಇದರಿಂದ ಒಳ ಮೀಸಲಾತಿ ಜಾರಿಯಾಗಿಲ್ಲ. ಯಾರೂ ಕೂಡ ಸಿಹಿ ಹಂಚೋದಾಗಲಿ ಸೆಲೆಬ್ರೇಷನ್ ಮಾಡೋದಾಗಲಿ ಯಾವುದೇ ಕಾರಣಕ್ಕೂ ಹೋಗಬೇಡಿ. ಯಾಕಂದರೆ ನಮಗೆ ಮತ್ತೆ ಅನ್ಯಾಯ ಆಗಿದೆ, ಹೋರಾಟ ಅನಿವಾರ್ಯ. ಈಗ ಬಂದಂಥ ಅದು ಅಧಿಕೃತ ಮಾಹಿತಿ ಇದು. ಈಗ ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಹೋರಾಟಗಳು ಯಾವ ರೀತಿ ರೂಪಿಸಬೇಕು ಅನ್ನೋದು ಈಗಲೇ ಚರ್ಚೆ ಆಗ್ತದೆ. ನೋಡೋದಂಗೆ ಅದಕ್ಕೆ ಅಧಿಕೃತ ರಾಜ್ಯಪತ್ರ ಅಂತೂ ಹೊರಡಿಸ್ಬೇಕಾಗ್ತದೆ ಸರ್ಕಾರ. ರಾಜ್ಯಪತ್ರ ಬಂದಾದ್ಮೇಲೆ ಅಂದರೆ ಮಾದಿಗರು ಯಾವುದೇ ಕಾರಣಕ್ಕೂ ಇವತ್ತು ನಮಗೆ ಒಳ ಮೀಸಲಾತಿ ಸಿಕ್ಬಿಡ್ತು ಅಂತ ಹೇಳ್ಬಿಟ್ಟು ಸೆಲೆಬ್ರೇಷನ್ ಮಾಡಬೇಡಿ. ಮಾಡುವಂಥ ಯಾವುದೇ ಖುಷಿಯನ್ನು ಸರ್ಕಾರ ನಮಗೆ ನೀಡಿಲ್ಲ. ಇದು ನಮಗೆ ಮತ್ತೆ ಕೂಡ ವಿಷನೇ ಉಣಿಸಿದ್ದಾರೆ. ಆ ನಿಟ್ಟಿನಲ್ಲಿ ಮುಂದಕ್ಕೆ ಏನಾಗಬೇಕು ಅಂತ ಹೇಳ್ಬಿಟ್ಟು ಚರ್ಚೆ ಮಾಡಿಬಿಟ್ಟು ತಮಗೆ ತಿಳಿಸ್ತೀವಿ. ಥ್ಯಾಂಕ್ ಯು. ನಮಸ್ಕಾರ.